ನಮಸ್ತೆ ಸ್ನೇಹಿತರೆ, ಭಾರತೀಯ ಚಿತ್ರಕಲೆಯ ಇತಿಹಾಸದಲ್ಲಿ ಒಂದು ಹೊಸ ದಾಖಲೆ ನಿರ್ಮಾಣವಾಗಿದೆ. ಪ್ರಸಿದ್ಧ ಚಿತ್ರಕಲಾಕಾರರಾದ ರಾಜಾ ರವಿವರ್ಮ ಅವರು ರಚಿಸಿರುವ ಯಶೋಧ ಕೃಷ್ಣ ತೈಲವರ್ಣ ಚಿತ್ರವು ಬರೋಬ್ಬರಿ 167 ಕೋಟಿ ರೂಪಾಯಿಗೆ ಹರಾಜಾಗಿದೆ. ರಾಜಾ ರವಿವರ್ಮರ ಚಿತ್ರಕಲೆಯ ವಿಶೇಷತೆ ಹಾಗೂ ಪ್ರಸ್ತುತ ರಾಜಾ ರವಿವರ್ಮರ ಯಶೋಧ ಕೃಷ್ಣ ತೈಲವರ್ಣ ಚಿತ್ರಕಲೆಯನ್ನು ಖರೀದಿಸಿದ ಮಹನೀಯರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ. ಮುಂಬೈನ ಸ್ಯಾಫ್ರನ್ ಆರ್ಟ್ ಎಂಬ ಹರಾಜು ಸಂಸ್ಥೆಯಲ್ಲಿ ಹರಾಜಾದ ಈ ರಾಜಾ ರವಿವರ್ಮರ ಯಶೋಧ ಕೃಷ್ಣ ತೈಲವರ್ಣ ಚಿತ್ರಕಲೆ ಅತ್ಯಂತ ಹೆಚ್ಚಿನ ಬೆಲೆಗೆ ಮಾರಾಟವಾಗುವುದರ ಮೂಲಕ ಭಾರತೀಯ ಚಿತ್ರಕಲೆ ರಂಗದಲ್ಲಿಯೇ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ರಾಜಾ ರವಿವರ್ಮರ ಬಗ್ಗೆ ಎಲ್ಲರಿಗೂ ತಿಳಿದಿರುತ್ತದೆ. ಪ್ರಸಿದ್ಧ ಚಿತ್ರಕಲಾಕಾರರು, ಚಿತ್ರಕಲೆಯಲ್ಲಿ ಒಂದು ವಿಶೇಷ ಸಾಧನೆಯನ್ನು ಮಾಡಿದವರು. ಚಿತ್ರಕಲೆಯನ್ನು ಖರೀದಿಸಿರುವವರ ಬಗ್ಗೆ ಮುಂದೆ ಹೇಳುತ್ತೇನೆ. ಈಗ ರಾಜಾ ರವಿವರ್ಮರ ಕಿರು ಪರಿಚಯವನ್ನು ನೋಡೋಣ. ರಾಜಾ ರವಿವರ್ಮ ಅವರ ಜೀವಿತಾವಧಿ 1848ರಿಂದ 1906. ಭಾರತ ದೇಶದ ಪ್ರಸಿದ್ಧ ಚಿತ್ರಕಲಾಕಾರರಾದ ಇವರು ದೇವತೆಗಳು, ಪುರಾಣದ ಕಥೆಗಳು ಹಾಗೂ ಮಹಿಳೆಯರ ಚಿತ್ರಗಳನ್ನು ಅತ್ಯಂತ ನೈಜವಾದ ಶೈಲಿಯಲ್ಲಿ ಬಿಡಿಸಿ ವಿಶ್ವಪ್ರಸಿದ್ಧರಾದವರು. ರಾಜಾ ರವಿವರ್ಮರ ಜನನ 29 ಏಪ್ರಿಲ್ 1848ರಲ್ಲಿ ಕೇರಳದ ಕಿಲಿಮನೂರ್ ಎಂಬಲ್ಲಿ ಕಂಡನೂರು ದೇಶನ್ ಹಾಗೂ ಉಮಾ ಅಂಬಾಬಾಯಿ ಅವರ ಪುತ್ರನಾಗಿ ಜನಿಸುತ್ತಾರೆ. ಇವರು ತ್ರಾವಂಕೋರ್ ರಾಜವಂಶದ ಕುಟುಂಬದವರು. ಚಿತ್ರಕಲಾಕಾರರು ಹೌದು, ಹಾಗೆಯೇ ರಾಜರು ಹೌದು. ಯುರೋಪಿಯನ್ ತೈಲಚಿತ್ರ ಅಂದರೆ ಆಯಿಲ್ ಪೇಂಟಿಂಗ್ ತಂತ್ರವನ್ನು ಭಾರತೀಯ ವಿಷಯಗಳಿಗೆ ಬಳಸಿಕೊಂಡು ಚಿತ್ರಕಲೆಯನ್ನು ಬಿಡಿಸುತ್ತಾರೆ. ರಾಮಾಯಣ, ಮಹಾಭಾರತ ಸೇರಿದಂತೆ ಹಲವಾರು ಪುರಾಣ ಕಥೆಗಳಿಗೆ ಸಂಬಂಧಿಸಿದ ಚಿತ್ರಗಳನ್ನು ನೈಜವಾಗಿ ಕಾಣಿಸುವ ರೀತಿಯಲ್ಲಿ ರಚಿಸಿ ವಿಶ್ವ ಪ್ರಸಿದ್ಧರಾಗಿದ್ದಾರೆ. ನೀವೆಂದಾದರೂ ಸಾಂಸ್ಕೃತಿಕ ನಗರಿ ಎಂದು ಕರೆಯಿಸಿಕೊಳ್ಳುವ ಮೈಸೂರಿನ ಅರಮನೆ ಹಾಗೂ ಜಗನ್ಮೋಹನ ಪ್ಯಾಲೇಸ್ ನ ಒಳಾಂಗಣವನ್ನು ವೀಕ್ಷಿಸಿದ್ದಾರೆ. ಅಲ್ಲಿ ರಾಜಾ ರವಿವರ್ಮ ಅವರ ತೈಲವರ್ಣ ಚಿತ್ರಗಳನ್ನು ಗಮನಿಸಿರಬಹುದು. ರಾಜಾ ರವಿವರ್ಮ ಅವರ ಕಲಾಕೃತಿಗಳನ್ನು ನೋಡಿದವರಿಗೆ ರಾಜಾ ರವಿವರ್ಮರ ಹಸ್ತ ಕೌಶಲ್ಯದ ವಿಶ್ವರೂಪ ದರ್ಶನವಾಗಿರುತ್ತದೆ. ಹಿಂದಿನ ಕಾಲದಲ್ಲಿ ಹಲವಾರು ಆಗರ್ಭ ಶ್ರೀಮಂತರ ಮನೆಗಳಲ್ಲಿ, ಜಮೀನ್ದಾರರ ಮನೆಯಲ್ಲಿ ಹಾಗೂ ಗುತ್ತಿನ ಮನೆಯವರ ಮನೆಗಳಲ್ಲಿ ಒಂದಾದರೂ ರಾಜಾ ರವಿವರ್ಮ ಅವರ ಚಿತ್ರಕಲೆ ಕಾಣಿಸುತ್ತಿತ್ತು. ಚಿತ್ರಕಲೆಯು ಅವರ ಮನೆಗೆ ಒಂದು ಶೋಭೆಯನ್ನು ನೀಡುತ್ತಿತ್ತು. ಇದು ಅವರ ಶ್ರೀಮಂತಿಕೆಯನ್ನು ಸೂಚಿಸುತ್ತಿತ್ತು. ರಾಜಾ ರವಿವರ್ಮನನ್ನು ರಾಜರಲ್ಲಿ ಚಿತ್ರಕಾರ ಎಂದು ಹೇಳಲಾಗುತ್ತದೆ. ಹಾಗೆಯೇ ಚಿತ್ರಕಾರರಲ್ಲಿಯೇ ಇವನು ರಾಜ ಅಂದರೆ ಅತ್ಯಂತ ಉನ್ನತ ಸ್ಥಾನದಲ್ಲಿರುವ ಚಿತ್ರಕಾರ ಎಂದು ರಾಜಾ ರವಿವರ್ಮನಿಗೆ ಹೇಳಲಾಗುತ್ತದೆ. ಆ ಕಾಲಕ್ಕೆ ಅವರು ಭಾರತೀಯ ಚಿತ್ರಕಲಾಕಾರರಲ್ಲಿ ಅತ್ಯಂತ ಶ್ರೀಮಂತ ಚಿತ್ರಕಲಾಕಾರರಾಗಿದ್ದರು. ಅವರು ಮೊದಲೇ ರಾಜರಾಗಿದ್ದರು. ಅದರ ಜೊತೆಗೆ ಅವರ ಚಿತ್ರಕಲೆಗೆ ಬರುತ್ತಿದ್ದಂತಹ ಪ್ರೋತ್ಸಾಹ ಧನ. ಆ ಕಾಲದಲ್ಲಿ 1800ರ ದಶಕದಲ್ಲಿಯೇ ಅವರು ಚಿತ್ರಿಸಿದಂತಹ ಚಿತ್ರಕಲೆಗಳಿಗೆ, ಸಣ್ಣ ಚಿತ್ರಕಲೆಗೆ 3000ದಿಂದ 5000 ಸಂಬಳ ದೊರೆಯುತ್ತಿತ್ತು. 3000ದಿಂದ 5000 ಎಂದರೆ ಆ ಕಾಲಕ್ಕೆ ಅದು ಬಹಳ ಮೌಲ್ಯವಾದ. ಇನ್ನು ದೊಡ್ಡ ಅರಮನೆ ಚಿತ್ರಗಳಿಗೆ 20,000ದಿಂದ 50,000ದವರೆಗೆ ಒಂದು ಚಿತ್ರಕಲೆಗೆ ಪ್ರೋತ್ಸಾಹ ಧನ ಸಿಗುತ್ತಿತ್ತು. ಇನ್ನು ಕೆಲ ವಿಶೇಷ ರಾಜ ಚಿತ್ರಗಳು ಅಂದಾಜು 1 ಲಕ್ಷಕ್ಕೂ ಹತ್ತಿರವಿತ್ತು. ಆ ಕಾಲದಲ್ಲಿ 1 ರೂಪಾಯಿ ಕೂಡ ಮೌಲ್ಯವಾದದ್ದು. ಅಂದಿನ ಕಾಲದಲ್ಲಿ ಸರ್ಕಾರಿ ಅಧಿಕಾರಿಗಳ ಸಂಬಳವೇ ತಿಂಗಳಿಗೆ 50ರಿಂದ 100 ರೂಪಾಯಿ ಇತ್ತು. ಇದರಲ್ಲಿಯೇ ನಿಮಗೆ ತಿಳಿಯುತ್ತದೆ ಆ ಕಾಲದಲ್ಲಿ ಸ್ವಲ್ಪ ಹಣಕ್ಕೂ ಎಷ್ಟು ಮೌಲ್ಯವಿತ್ತು ಎಂಬುದು. ಈಗ ರಾಜಾ ರವಿವರ್ಮ ಅವರ ಚಿತ್ರಕಲೆಗಳು, ಆ ಚಿತ್ರಕಲೆಯನ್ನು ಬಿಡಿಸಿ 200-300 ವರ್ಷಗಳು ಆದರೂ ಸಹ ಅದರ ಬೆಲೆ ಎನ್ನುವಂಥದ್ದು ಕಡಿಮೆ ಆಗಿಲ್ಲ, ಏರುತ್ತಲೇ ಇದೆ. ಉದಾಹರಣೆಗೆ ಹೇಳಬೇಕೆಂದರೆ ಈಗ ನಿರ್ಮಾಣವಾಗಿರುವ ದಾಖಲೆ ಒಂದು ಚಿತ್ರಕಲೆ ಯಶೋಧ ಕೃಷ್ಣ ಚಿತ್ರಕಲೆಯು ಬರೋಬ್ಬರಿ 167 ಕೋಟಿ ರೂಪಾಯಿಗೆ ಹರಾಜಾಗಿದೆ. ರಾಜಾ ರವಿವರ್ಮ ಅವರು ಸುಮಾರು 200ರಿಂದ 300 ಪ್ರಮುಖ ಚಿತ್ರಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಈಗಾಗಲೇ ಅತ್ಯಂತ ದುಬಾರಿ ಬೆಲೆಗೆ ಮಾರಾಟವಾಗಿವೆ. ಕೆಲವು ಪ್ರಸಿದ್ಧ ದುಬಾರಿ ಚಿತ್ರಗಳು ಹಂಸದಮಯಂತಿ, ಶಾಕುಂತಲ, ಲಕ್ಷ್ಮಿ, ಸರಸ್ವತಿ ಮೊದಲಾದ ಚಿತ್ರಕಲೆಗಳು ಸುಮಾರು 10 ಕೋಟಿಯಿಂದ 20 ಕೋಟಿಯ ಮೀರಿದ ಬೆಲೆಗಳಿಗೆ ಮಾರಾಟವಾಗಿ ದಾಖಲೆಯನ್ನು ಸೃಷ್ಟಿಸಿತ್ತು. ಇನ್ನು ಅವರು 1889ರಲ್ಲಿ ಗ್ಯಾಲಕ್ಸಿ ಆಫ್ ಮ್ಯೂಸಿಷಿಯನ್ ತೈಲವರ್ಣ ಚಿತ್ರಕಲೆಗೆ ಅಂದಿನ ಕಾಲದಲ್ಲಿಯೇ ಸುಮಾರು 4.8 ಕೋಟಿ ರೂಪಾಯಿಗೆ ಮಾರಾಟವಾಗಿತ್ತು. ಆ ಸಮಯದಲ್ಲಿ ಇದು ಭಾರತೀಯ ಚಿತ್ರಕಲೆಗೆ ಅತ್ಯಂತ ದೊಡ್ಡ ಮಟ್ಟದ ದಾಖಲೆಯಾಗಿತ್ತು. ಈಗ ಅದನ್ನು 100 ಪಟ್ಟು ಮೀರಿಸುವಂತಹ ದಾಖಲೆ ಇನ್ನೊಮ್ಮೆ ಆಗಿದೆ. ಗ್ಯಾಲಕ್ಸಿ ಆಫ್ ಮ್ಯೂಸಿಷಿಯನ್ ಅಂದರೆ ಇದರಲ್ಲಿ
ವಿವಿಧ ಪ್ರಾಂತ್ಯಗಳ ಸಂಗೀತಗಾರ್ತಿಯರನ್ನು ಚಿತ್ರಿಸಿದ್ದಾರೆ. ಈ ಚಿತ್ರವನ್ನು ಬರೋಬ್ಬರಿ 25 ಕೋಟಿ ರೂಪಾಯಿಗೆ ಖರೀದಿಸಿದವರು ಯಾರು ಎಂದರೆ ಆದರ್ ಪೂನಾವಾಲಾ. ಪ್ರಸ್ತುತ 2026ರಲ್ಲಿ ಯಶೋಧ ಕೃಷ್ಣ ತೈಲವರ್ಣ ಚಿತ್ರಕಲೆಯನ್ನು ಖರೀದಿಸಿದವರಿಗೆ ಬಹಳ ಹತ್ತಿರದವರು ಹೇಗೆ ಎಂಬುದನ್ನು ಇದೇ ವಿಡಿಯೋದಲ್ಲಿ ಹೇಳುತ್ತೇನೆ. ರಾಜಾ ರವಿವರ್ಮ ಅವರು 1800ರ ದಶಕದಲ್ಲಿ 1000ಕ್ಕೂ ಅಧಿಕ ಚಿತ್ರಕಲೆಗಳನ್ನು ರಚಿಸಿದ್ದಾರೆ. ಶಾಕುಂತಲೆ, ಹಂಸ ದಮಯಂತಿ, ನಳ ದಮಯಂತಿ, ಜಟಾಯುವಧ, ಸೀತಾ ಸ್ವಯಂವರ, ರಾಮ ಪಟ್ಟಾಭಿಷೇಕ, ಆದ ಮಾಧವ, ಲಕ್ಷ್ಮೀದೇವಿ, ಸರಸ್ವತಿ, ಯಶೋಧ ಕೃಷ್ಣ, ಅರ್ಜುನ ಮತ್ತು ಸುಭದ್ರ, ಹರಿಶ್ಚಂದ್ರ, ಕೀಚಕ ಮತ್ತು ಸೈರಂತ್ರಿ ಹಾಗೂ ದ್ರೌಪದಿ ವಸ್ತ್ರಾಪಹರಣ, ತಿರುವಿತಾಂಕೂರು ಮಹಾರಾಜ, ತಿರುವಿತಾಂಕೂರು ಮಹಾರಾಣಿ, ಸಯಾಜಿರಾವ್ ಗಾಯಕ್ವಾಡ್, ಮಹಾರಾಣಿ ಚಿಮ್ನಾಬಾಯಿ, ರಾಜಕುಮಾರಿಯ ಚಿತ್ರ, ಹಣ್ಣಿನೊಂದಿಗೆ ಮಹಿಳೆ, ವೀಣೆಯೊಂದಿಗೆ ಮಹಿಳೆ, ಚಂದ್ರಕಾಂತಿಯಲ್ಲಿ ಮಹಿಳೆ, ಕನ್ನಡಿ ಹಿಡಿದ ಮಹಿಳೆ, ಸಂಗೀತಗಾರ್ತಿಯರ ಗುಂಪು, ಗ್ಯಾಲಕ್ಸಿ ಆಫ್ ಮ್ಯೂಸಿಷಿಯನ್, ಹಾಲು ಮಾರುವವಳು, ಭಿಕ್ಷುಕ, ಇಂದ್ರಜಿತನ ವಿಜಯ, ಶಂತನು ಮತ್ತು ಮತ್ಸ್ಯಗಂಧೆ, ಮೇನಕ ಮತ್ತು ವಿಶ್ವಾಮಿತ್ರ, ಮೋಹಿನಿ, ಈ ರೀತಿಯಲ್ಲಿ ಪುರಾಣದ ಕಥೆಗಳಿಗೆ ಸಂಬಂಧಿಸಿದಂತೆ ಹಾಗೆ ದೇವರುಗಳ ಚಿತ್ರಕಲೆಗಳನ್ನು ರಚಿಸಿದ್ದಾರೆ. ಇವು ಪ್ರಮುಖ ಚಿತ್ರಕಲೆಗಳ ಹೆಸರು. ಅವರ ಎಲ್ಲಾ ಚಿತ್ರಕಲೆಗಳ ಪಟ್ಟಿ ಬಹಳ ದೊಡ್ಡದಾಗುತ್ತದೆ. ಇವರು ತಮ್ಮ ಚಿತ್ರಕಲೆಯಲ್ಲಿ ಬಳಸಿದಂತಹ ಯುರೋಪಿಯನ್ ಶೈಲಿಯಾದ ಆಯಿಲ್ ಪೇಂಟಿಂಗ್ ಅಂದರೆ ತೈಲ ವರ್ಣ, ಇದು ಪೇಂಟಿಂಗ್ ನ ಬಾಳಿಕೆಯನ್ನು ಹೆಚ್ಚು ಮಾಡಿತು. ಹಾಗೆಯೇ ಇವರ ಚಿತ್ರಕಲೆಗೆ ಅದು ಇನ್ನೂ ಹೆಚ್ಚಿನ ಪ್ರಾಶಸ್ತ್ಯವನ್ನು ತಂದುಕೊಟ್ಟಿದೆ. ಅಂದಿನ ಕಾಲದಲ್ಲಿ ಆಯಿಲ್ ಪೇಂಟಿಂಗ್ ಎನ್ನುವಂಥದ್ದು ಯುರೋಪಿಯನ್ ಶೈಲಿಯ ಉನ್ನತ ಚಿತ್ರಕಲಾ ಶೈಲಿ ಎಂದು ಪರಿಗಣಿತವಾಗಿದೆ. ಹೀಗಾಗಿಯೇ ರಾಜಾ ರವಿವರ್ಮ ಅವರು ಯುರೋಪಿಯನ್ ಶೈಲಿಯನ್ನು ಭಾರತೀಯ ವಿಷಯಗಳಿಗೆ ಸಂಬಂಧಿಸಿದಂತೆ ಚಿತ್ರಗಳನ್ನು ರಚಿಸಿದರು. ಭಾರತದ ಪ್ರಸಿದ್ಧ ಚಿತ್ರಕಲಾಕಾರರಾದರು. 200-300 ವರ್ಷಗಳಾದರೂ ಈಗ ರಚಿಸಿದ ಚಿತ್ರಕಲೆಗಳ ರೀತಿಯಲ್ಲಿಯೇ ಅವುಗಳು ಕಾಣಿಸುತ್ತವೆ. ಆ ಫೋಟೋದಲ್ಲಿ ಯಾವುದೇ ರೀತಿಯ ದೋಷಗಳು ಕಾಣಿಸುವುದಿಲ್ಲ. ಹೀಗಾಗಿ ಚಿತ್ರಕಲೆಯಲ್ಲಿ ಆಸಕ್ತಿ ಹೊಂದಿರುವಂತಹ ಶ್ರೀಮಂತರುಗಳು ಅವರ ಚಿತ್ರಕಲೆಗಳನ್ನು ಖರೀದಿಸುತ್ತಾರೆ. ಆ ಚಿತ್ರಕಲೆ ಎಷ್ಟು ದುಬಾರಿಯಾದರೂ ಖರೀದಿಸುತ್ತಾರೆ. ಸ್ನೇಹಿತರೆ, ರಾಜಾ ರವಿವರ್ಮ ಅವರ ಚಿತ್ರಕಲೆಯ ಬಗ್ಗೆ ತಿಳಿದುಕೊಂಡೆವು. ಈಗ ರಾಜಾ ರವಿವರ್ಮ ಅವರ ಯಶೋಧ ಕೃಷ್ಣ ತೈಲವರ್ಣ ಚಿತ್ರಕಲೆಯನ್ನು ಖರೀದಿಸಿದವರು ಯಾರು ಎಂಬುದನ್ನು ನೋಡೋಣ. ಇವರ ಬಗ್ಗೆ ನಿಮಗೆ ತಿಳಿದೇ ಇದೆ. ನಾನು ಈಗಾಗಲೇ ಹೇಳಿದೆ, ಈ ಮುಂಚೆ ಗ್ಯಾಲಕ್ಸಿ ಆಫ್ ಮ್ಯೂಸಿಷಿಯನ್ ಎಂಬ ಚಿತ್ರಕಲೆಯನ್ನು ಖರೀದಿಸಿದವರು ಆದರ್ ಪೂನಾವಾಲಾ ಎಂದು. ಆದರ್ ಪೂನಾವಾಲಾ ಅವರ ಬಗ್ಗೆ ನಿಮಗೆಲ್ಲರಿಗೂ ತಿಳಿದೇ ಇದೆ. ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ ಪೂನಾವಾಲಾ ಅವರ ಹೆಸರು ಕಾಣಿಸುತ್ತದೆ. ಹಾಗೆ ಆದರ್ ಪೂನಾವಾಲಾ ಅವರು RCB ತಂಡದ ಖರೀದಿಗೆ ಹೂಡಿಕೆ ಮಾಡಲು ಒಲವು ತೋರಿಸಿದ್ದರು. ಸೀರಂ ಇನ್ಸ್ಟಿಟ್ಯೂಟ್ ಎಂಬ ಭಾರತೀಯ ವೈದ್ಯಕೀಯ ಸಂಸ್ಥೆಯ ಮಾಲೀಕರು ಪೂನಾವಾಲಾ. ಆದರ್ ಪೂನಾವಾಲಾ ಅವರ ತಂದೆ ಸೈರಸ್ ಪೂನಾವಾಲಾ. ನಾನು ಈಗಾಗಲೇ ಹೇಳಿದ್ದೆ ಹತ್ತಿರ ಸಂಬಂಧದವರು ಎಂದು. ಆದರ್ ಪೂನಾವಾಲಾ ಅವರ ತಂದೆ ಸೈರಸ್ ಎಸ್ ಪೂನಾವಾಲಾ ಅವರು ಯಶೋಧ ಕೃಷ್ಣ ತೈಲವರ್ಣ ಚಿತ್ರವನ್ನು ಬರೋಬ್ಬರಿ 167 ಕೋಟಿ ರೂಪಾಯಿಗೆ ಖರೀದಿ ಮಾಡಿದ್ದಾರೆ. ಅವರು ತಮ್ಮ ಉದ್ಯಮದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟು ಮುಂದುವರಿದರೂ ಸಹ ಅವರು ಕಲೆಗೆ ಆಗಿರಲಿ, ಸಾಹಿತ್ಯಕ್ಕೆ ಆಗಿರಲಿ, ಹೀಗೆ ಕ್ರೀಡೆಯಲ್ಲಿ ಅವರು ತೋರಿಸುವ ಆಸಕ್ತಿ ಎಂತಹದ್ದು ಎಂಬುದು ನಮಗೆ ತಿಳಿಯುತ್ತದೆ. ಸೈರಸ್ ಎಸ್ ಪೂನಾವಾಲಾ ಅವರು ಈ ಚಿತ್ರಕಲೆಯನ್ನು ಏಕೆ ಖರೀದಿಸಿದರು ಎಂದು ಪ್ರಶ್ನೆ ಬರಬಹುದು. ಏಕೆ ಖರೀದಿಸಿದರು ಎಂದು ನೋಡಿದರೆ ಅವರ ಬಳಿ ಅಷ್ಟೊಂದು ಹಣವಿದೆ ಎಂದ ಮಾತ್ರಕ್ಕೆ ಖರೀದಿಸಿಲ್ಲ. ಅವರು ಚಿತ್ರಕಲೆಗೆ ನೀಡುವ ಗೌರವವನ್ನು ಸೂಚಿಸುತ್ತದೆ. ಯಶೋಧ ಕೃಷ್ಣ ಚಿತ್ರಕಲೆಯು ತಾಯಿ ಮಗನ ಮಮತೆಯನ್ನು ಅತ್ಯಂತ ಭಾವಪೂರ್ಣವಾಗಿ ತೋರಿಸುತ್ತದೆ. ಅದರ ಜೊತೆಗೆ ರಾಜಾ ರವಿವರ್ಮ ಅವರ ಚಿತ್ರಕಲೆಯು ಭಾರತೀಯ ಸಂಸ್ಕೃತಿಯ ಪ್ರತೀಕವೂ ಆಗಿದೆ. ಇಂತಹ ಕಲಾಕೃತಿಗಳನ್ನು ಹೊಂದುವುದು ಗೌರವದ ಸಂಕೇತವೂ ಹೌದು. ಈ ಚಿತ್ರವು ರಾಜಾ ರವಿವರ್ಮ ಅವರ ಪ್ರಸಿದ್ಧ ಕಲಾಕೃತಿಗಳಲ್ಲಿ ಪ್ರಮುಖ ವಹಿಸಿದೆ. ಈ ಕಾರಣದಿಂದಲೂ ಅತ್ಯಂತ ಹೆಚ್ಚಿನ ಬೆಲೆಗೆ ಮಾರಾಟವಾಗಿದೆ. ಪೂನಾವಾಲಾ ಕುಟುಂಬವು ಐತಿಹಾಸಿಕ ವಸ್ತುಗಳು, ಕಲಾಕೃತಿಗಳನ್ನು ಸಂಗ್ರಹಿಸುವಲ್ಲಿ ಬಹಳ ಒಲವನ್ನು ಹೊಂದಿದ್ದು ಭಾರತೀಯ ಕಲೆಯ ಸಂರಕ್ಷಣೆಗೂ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಇನ್ನು ಇಂತಹ ಅಪರೂಪದ ಚಿತ್ರಗಳು ವಿದೇಶಕ್ಕೆ ಹೋಗದೆ ಭಾರತದಲ್ಲಿಯೇ ಉಳಿದುಕೊಳ್ಳಬೇಕೆಂಬ ಉದ್ದೇಶವು ಇದರಲ್ಲಿ ಅಡಗಿದೆ. ಹೀಗಾಗಿ ಆದರ್ ಪೂನಾವಾಲಾ ಅವರು ಅತ್ಯಂತ ಹೆಚ್ಚಿನ ಬೆಲೆಗೆ ಖರೀದಿಸುವುದರ ಮೂಲಕ ಭಾರತೀಯ ಚಿತ್ರಕಲೆ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸುವ ಕರ್ತವ್ಯವನ್ನು ಮಾಡಿದ್ದಾರೆ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಮ್ಮ ಮಾಹಿತಿಯು ನಿಮಗೆ ಹೇಗೆ ಅನ್ನಿಸುತ್ತೆ ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ. ನೀವು ಸಹ ರಾಜಾ ರವಿವರ್ಮರ ಚಿತ್ರಗಳನ್ನು ಪ್ರೀತಿಸುವುದಾದರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ನೀಡುವ ಬೆಂಬಲ ನಮಗೆ ಪ್ರೋತ್ಸಾಹವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.